ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಗೌಡ ಬಂಧನವಾಗಿದೆ. ಯಾವ ವಿಚಾರಕ್ಕೆ ಅಂತಂದ್ರೆ ಕಾನೂನನ್ನು ಉಲ್ಲಂಘಿಸಿ ಮಗು ದತ್ತು ಪಡೆದಿದ್ದಾರೆ ಅನ್ನುವಂಥ ವಿಚಾರದಲ್ಲಿ, ಆ ವಿಚಾರದಲ್ಲಿ ಪಾಲನೆ ಮಾಡಬೇಕಾಗಿರೋ ಕಾನೂನುಗಳನ್ನು ಆಕೆ ಪಾಲನೆ ಮಾಡಿಲ್ಲ ಅನ್ನೋ ವಿಚಾರದಲ್ಲಿ ಚಿಲ್ಡ್ರನ್ ವೆಲ್ಫೇರ್ ಕಮಿಟಿ ಏನಿದೆ, ಮಕ್ಕಳ ಹಕ್ಕುಗಳ ಕಮಿಟಿ, ಅವರು ದೂರು ದಾಖಲಿಸಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಹೀಗಾಗಿ ಬಂಧನ ಆಗಿದೆ. ಉತ್ತರ ಕರ್ನಾಟಕದ 8 ವರ್ಷದ ಮಗುವನ್ನು ಈ ಸೋನು ಗೌಡ ದತ್ತು ಪಡೆದಿದ್ರು ಅಂತ ಹೇಳಲಾಗಿತ್ತು. ಆದರೆ ಆ ದತ್ತು ಪಡೆಯುವಾಗ ಪಾಲಿಸಬೇಕಾದಂಥ ಕಾನೂನುಗಳನ್ನು ಪಾಲಿಸಿರಲಿಲ್ಲ ಅನ್ನುವಂಥ ಮಾಹಿತಿ ಇತ್ತು. ದತ್ತು ಪಡೆದರೂ ಕೂಡ ಸಾರ್ವಜನಿಕವಾಗಿ ಆ ಮಾಹಿತಿಯನ್ನು ಹಂಚಿಕೊಳ್ಳೋ ಹಾಗಿಲ್ಲ. ಆದರೆ ಸೋನು ಗೌಡ ವಿಡಿಯೋದಲ್ಲಿ ಮಗುವಿನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಮಗುವಿನ ತಂದೆ ತಾಯಿಗೂ ಕೂಡ ಈಗ ನೋಟಿಸ್ ಕೊಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಆ ಮಗುವಿನ ಫೋಟೋವನ್ನು ಬಳಕೆ ಮಾಡಿರ್ತಕ್ಕಂಥದ್ದು. ಯಾರೇ ಆಗಲಿ ಮಗುವಿನ ದತ್ತು ಪಡೆಯುವಾಗ ಅದಕ್ಕೆ ಸಾಕಷ್ಟು ಕಾನೂನುಗಳು ಇದ್ದಾವೆ. ಸರ್ಕಾರದಿಂದನೇ ಸಾಕಷ್ಟು ಕಾನೂನುಗಳು, ಆ ಮಗುವಿನ ಹಿತರಕ್ಷಣೆಯ ದೃಷ್ಟಿಯಿಂದ ಬೇಕಾದಷ್ಟು ಕಾನೂನುಗಳು ಇದ್ದಾವೆ. ಆದರೆ ಸೋನು ಗೌಡ ಅದನ್ನು ಪಾಲಿಸಲಿಲ್ಲ ಅನ್ನುವಂಥ ಆರೋಪ. ಅವ್ರದ್ದು ಕಾನೂನು ಏನು ಹೇಳುತ್ತೆ ಅಂದರೆ, ಸರ್ ಮಕ್ಕಳ ಕಲ್ಯಾಣ ಇಲಾಖೆಗೆ ಮುಂದೆ ಬಂದು ಮಗುನ ಅವರು ಇವಾಗ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆನ್ಲೈನ್ನಲ್ಲಿ ಇಟ್ ವಿಲ್ ಟೇಕ್ ಪ್ರೊಸೀಜರ್ ಇರುತ್ತೆ. ಅವ್ರ ಮನೆಗೆ ನಾವು ಭೇಟಿ ಮಾಡಿ ಅವ್ರದ್ದು ಸ್ಥಿತಿಗತಿ ಏನಿದೆ, ಅವ್ರದ್ದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ಇವತ್ತೇನೋ ಯೂಟ್ಯೂಬ್ನಿಂದ ನನಗೆ ಆಸ್ತಿ ಒಂದು ಆದಾಯ ಬರ್ತಿದೆ ಅಂತ ತೋರಿಸ್ಕೊಳಕ್ಕಾಗೋದಿಲ್ಲ. ಫೈನಾನ್ಷಿಯಲ್ ಸ್ಟೇಬಲ್ ಅನ್ನೋದು ಕರೆಕ್ಟಾಗಿರಬೇಕು ಯಾವತ್ತೂ. ಇವಾಗ ಮಗುಗೆ 8 ವರ್ಷ ಅಂತ ಇದ್ದರೆ ಅದಕ್ಕೆ 20-30 ವರ್ಷ ಆಗೋವರೆಗೂ, 50 ವರ್ಷ ಆಗೋವರೆಗೂ ಇವರು ಕರೆಕ್ಟಾಗಿ ನೋಡ್ಕೊತಾರ, ಇವರು ಇಂಡಿಪೆಂಡೆಂಟಾ. ಇನ್ನೊಂದು ಸೋನು ಗೌಡ ಅವರು ಈ ವಿಚಾರದಲ್ಲಿ ಅವರು ಅನ್ಮ್ಯಾರಿಡ್ ಆಗಿರ್ತಾರೆ. ಅವ್ರಿಗೆ ಏಜ್ ಬಂದ್ಬಿಟ್ಟು 23. ಆ್ಯಸ್ ಪರ್ ದಿ ಸೆಕ್ಷನ್ 5 ಪ್ರಕಾರ ಈ ಏಜ್ನವರು 0 to 2 ಇಯರ್ಸ್ನಿರೋ ಮಗುನ ಮಾತ್ರನೇ CWC ಇಂದ ತೊಗೊಳೋದಕ್ಕೆ ಬರುತ್ತೆ. ಅವರೇ ಡೈರೆಕ್ಟಾಗಿ ಹೋಗ್ಬಿಟ್ಟು ನಾವು ಮಗುನ ತೊಗೊಳ್ತೀವಿ ಅಂತ ಹೇಳೋದಕ್ಕೆ ಬರೋದು. ಕಾನೂನು ಏನು ಹೇಳುತ್ತೆ ಅಂದರೆ, ಸರ್ ಮಕ್ಕಳ ಕಲ್ಯಾಣ ಇಲಾಖೆಗೆ ಮುಂದೆ ಬಂದು ಮಗುನ ಅವರು ಇವಾಗ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆನ್ಲೈನ್ನಲ್ಲಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಸಿಕ್ಕಾಪಟ್ಟೆ ಕಾನೂನುಗಳು ಇದ್ದಾವೆ ಇದಕ್ಕೆ. ಆ ದತ್ತು ಪಡೆಯೋ ಪ್ರಕ್ರಿಯೆ ಅಂತ ಅನ್ನೋದೇನು ಭಾಳ ಸಿಂಪಲ್ ಇರೋದಿಲ್ಲ. ಆ ಮಗುವಿನ ರಕ್ಷಣೆ ಆಗಬೇಕಾಗತ್ತೆ. ಇಲ್ಲಿ ಸೋನು ಗೌಡ ಅವರು ಇದನ್ನು ಒಂದು ಪಬ್ಲಿಸಿಟಿ ಇದ್ರ ಥರ ಮಾಡಿಬಿಟ್ಟಿದ್ದಾರಾ? ಏನೆಲ್ಲ ಅನಾಹುತಗಳಾಗಿದ್ದಾವೆ, ಏನೆಲ್ಲ ತಪ್ಪುಗಳಾಗಿದ್ದಾವೆ ಮೇಲ್ನೋಟಕ್ಕೆ ಕಾಣುವಂಥ? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಏನಂತಂದರೆ ಇದು ಕೇವಲ ಒಂದೆರಡು ಪ್ರೊಸೀಜರ್ಗಳು ಇರೋದಿಲ್ಲ. ಅಂದರೆ ಒಂದು ಮಗುವನ್ನು ಏನು ದತ್ತುವನ್ನು ತಗೊಳ್ತೀವಿ ಅಂದರೆ ಸಾಕಷ್ಟು ಪ್ರೊಸೀಜರ್ ಕೂಡ ಇರುತ್ತೆ. ಅದರಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೂ ಕೂಡ ಅವರು ಅದರ ಮಾಹಿತಿಯನ್ನು ಕೊಡಬೇಕು, ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಅದು ಮಾಹಿತಿ ಕೊಡಬೇಕು. ಅದಕ್ಕೆ ಆದಂಥ ಅಧಿಕಾರಿಗಳಿರ್ತಾರೆ, ಅದಕ್ಕೆ ಆದಂಥ ಪೋರ್ಟಲ್ಗಳಿರುತ್ತೆ. ಅದಕ್ಕೆ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕೂಡ ಅದಕ್ಕೆ ಅಪ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿರುವಂಥ ಅಧಿಕಾರಿಗಳನ್ನು ಕೂಡ ಅವರು ಒಂದು ರೀತಿ ಭೇಟಿ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಇದೆ, ನಾನು ತಗೊಳ್ತಿದ್ದೀನಿ ಅಂತ ಹೇಳಬೇಕು. ಆಮೇಲೆ ಜಿಲ್ಲಾಧಿಕಾರಿ ಏನಿದ್ದಾರೆ ಅವರ ಬಳಿಯೂ ಕೂಡ ಇವರು ಪರ್ಮಿಷನ್ ಅನ್ನ ತಗೊಳ್ಬೇಕಾಗತ್ತೆ. ಇಷ್ಟೆಲ್ಲ ಪ್ರೊಸೀಜರ್ ಇದ್ರೂ ಕೂಡ ಇಲ್ಲಿ ಈಕೆ ಯಾವುದೇ ರೀತಿಯಾಗಿ ಇಲ್ಲಿ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿಲ್ಲ, ಕಾನೂನನ್ನ ಫಾಲೋ ಮಾಡಿಲ್ಲ. ಏಕಾಏಕಿ ಕಳೆದ ಒಂದು 3-4 ತಿಂಗಳ ಹಿಂದೆ ಹೋಗಿ ಏನು ಮಗುವನ್ನ ಈಗಾಗಲೇ ರಾಯಚೂರಲ್ಲಿರುವಂಥ ಏನೊಂದು ಪೋಷಕರು ಅಂತ ಹೇಳಿ ಗೊತ್ತಾಗಿರುವಂಥದ್ದು, ಅಲ್ಲಿಂದ ಹೋಗಿ ಮಗುವನ್ನ ತಗೊಬಂದಿರುವಂಥದ್ದು. ಆ ನಂತರವೂ ಕೂಡ ಯಾವುದೇ ರೀತಿಯಾದಂಥ ಪ್ರೊಸೀಜರ್ ಅನ್ನು ಕೂಡ ಇವರು ಫಾಲೋ ಮಾಡಿಲ್ಲ. ಸೊ ಹೀಗಾಗಿ ಇಲ್ಲಿರುವಂಥ ಏನು CWC ಇಲಾಖೆ ಏನಿದೆ ಅವರು ಕೂಡ ಮೊದಲನೇ ವಿಡಿಯೋಸ್ಗಳನ್ನ ನೋಡಿದ್ದಾರೆ. ಇದರಿಂದ ಏನಾದ್ರು ಡಾಕ್ಯುಮೆಂಟ್ಸ್ಗಳು ನಿಮಗೆ ಬಂದಿದೆಯಾ, ಇದಕ್ಕೆ ಏನಾದರೂ ಒಂದು ರೀತಿ ಅಪ್ಲಿಕೇಶನ್ ನಮಗೆ ಬಂದಿದೆಯಾ, ನಮಗೆ ಗೊತ್ತಿಲ್ಲದೆ ಬೇರೆ ಅಧಿಕಾರಿಗಳು ಯಾವ್ದಾದ್ರು ಮಾಡಿದಾರಾ ಇದ್ರ ಅಂತ ಹೇಳಿ ಸಂಪೂರ್ಣವಾಗಿ ಚೆಕ್ ಮಾಡಿದ್ದಾರೆ. ಆಗ ಗೊತ್ತಾಗುತ್ತೆ ಇದು ಇಲ್ಲಿಗಲ್ ಆಗಿ ಮಾಡಿರುವಂಥದ್ದು ಅಂತ ಹೇಳಿ. ಸೊ ಹೀಗಾಗಿ ಅವರೇ ಸ್ವಯಂ ಪ್ರೇರಿತವಾಗಿ ಅವ್ರು ಅಂದರೆ ಈಕೆ ಹಾಕಿದಂಥ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೋಡಿದ್ದಾರೆ. ಆ ನಂತರ ಈಗಾಗಲೇ ಏನು ಆ ಒಂದು ಪ್ರೊಸೀಜರ್ ಪ್ರಕಾರ ಈಕೆ ಏನು ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಅಪಾರ್ಟ್ಮೆಂಟಲ್ಲಿ ವಾಸವಿರ್ತಾರೆ. ಸೊ ಹೀಗಾಗಿ ಇಲ್ಲಿಗೆ ಬಂದು ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ನಿನ್ನೆ ರಾತ್ರಿ ಕೊಟ್ಟಿರುವಂಥದ್ದು. ಆ ನಂತರ ಈಗಾಗಲೇ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ FIR ಕೂಡ ದಾಖಲಾಗಿರುವಂಥದ್ದು. ಈಗಾಗಲೇ ಏನು ಅರೆಸ್ಟ್ ಅನ್ನು ಕೂಡ ಮಾಡಿದರೆ, ಇನ್ನೇನು ಕೆಲವೇ ಹೊತ್ತಿನಲ್ಲೂ ಕೂಡ ಆಕೆಗೆ ಮೆಡಿಕಲ್ ಅನ್ನು ಮಾಡಿಸಿ ಆನಂತರ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ಒಂದು ಹಾಕಿರುವಂಥ ಸೆಕ್ಷನ್ಗಳೇನಿದೆ ಅದು ಯಾವುದು ಕೂಡ ಏನು ಬೇಲೆ ಆಗುವಂಥ ಸೆಕ್ಷನ್ಗಳು ಯಾವುದೂ ಇಲ್ಲ. ಸೊ ಹೀಗಾಗಿ ಒಂದು 10ರಿಂದ 14 ದಿನ ಏನು ಜೈಲುವಾಸ ಅನುಭವಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇಲ್ಲಾಂದ್ರೆ ಇವರು ಪೊಲೀಸ್ ಕಸ್ಟಡಿಗೂ ಕೂಡ ಕೇಳ್ಬೋದು. ಯಾಕಂತಂದ್ರೆ ಯಾವ್ಯಾವ ರೀತಿ ಆಗಿದೆ, ಎಷ್ಟು ದಿನಗಳಿಂದ ಇವ್ರ ಜೊತೆಗಿದ್ರು, ಮತ್ತೆ ಹಣ ವ್ಯವಹಾರ ಏನಾದ್ರು ಮಾಡಿದ್ರ, ಈ ರೀತಿಯಾಗಿ ಎಲ್ಲವನ್ನು ಕೂಡ ಇವರು ಕೂಡ ಒಂದು ರೀತಿ ನೋಡಬೇಕಾಗುತ್ತೆ. ಸೊ ಹೀಗಾಗಿ ಒಂದು ಅಂದ್ರೆ ಇವಳಿಗೆ ಬಿಡುಗಡೆ ಭಾಗ್ಯ ಮಾತ್ರ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲ ಪೊಲೀಸ್ ಕಸ್ಟಡಿ ಆಗೋ ಸಾಧ್ಯತೆ ಇರುತ್ತೆ, ಇಲ್ಲ ಏನು ಜೈಲಿಗೆ ಹೋಗುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ.